ನಮಸ್ಕಾರ ಸ್ನೇಹಿತರೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಳಸುವ ಗ್ರಾಹಕರಿಗೆ ಒಂದು ಅತ್ಯಂತ ಪ್ರಮುಖ ಸುದ್ದಿ ಇದೆ. ಸದ್ಯದಲ್ಲೇ LPG ಸಿಲಿಂಡರ್ ಮೇಲಿನ ಸಬ್ಸಿಡಿ ಹಣ ನಿಲ್ಲಿಸಲಾಗುತ್ತದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಹಾಗಿದ್ದರೆ ಈ ಸುದ್ದಿ ನಿಜವೇ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈಗಾಗಲೇ ಗ್ಯಾಸ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಹಾಗೂ ಈ ಹೊಸ ಅಪ್ಡೇಟ್ ಜನರಿಗೆ ಮತ್ತೊಂದು ದೊಡ್ಡ ಆಘಾತದಂತಾಗಿದೆ. ಏಕೆಂದರೆ ಅಡುಗೆ ಅನಿಲದ ಸಬ್ಸಿಡಿ ನಿಯಮಗಳಲ್ಲಿ ಮಹತ್ತರ ಬದಲಾವಣೆ ತರಲು ತೈಲ ಕಂಪನಿಗಳು ನಿರ್ಧರಿಸಿವೆ. ಇದರ ಭಾಗವಾಗಿ ಸದ್ಯ ಹೆಚ್ಚಿನ ಆದಾಯ ಹೊಂದಿರುವ ಕುಟುಂಬಗಳ ಮೇಲೆ ವಿಶೇಷ ನಿಗಾ ಇಡಲಾಗುತ್ತಿದೆ. ವರ್ಷಕ್ಕೆ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಹೊಂದಿರುವ ಕುಟುಂಬಗಳಿಗೆ ಇನ್ಮುಂದೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಮೇಲಿನ ಸಬ್ಸಿಡಿ ಸೌಲಭ್ಯ ಸಿಗುವುದಿಲ್ಲ ಎಂಬ ವಿಷಯ ಈಗ ಬಯಲಾಗಿದೆ. ಗ್ರಾಹಕರು ಸಲ್ಲಿಕೆ ಮಾಡಿರುವ ಆದಾಯ ತೆರಿಗೆಯ ರಿಟರ್ನ್ಸ್, ಆದಾಯ ತೆರಿಗೆಯ ದಾಖಲೆಗಳನ್ನು ಪರಿಶೀಲಿಸಿ ಈ ನಿರ್ಧಾರಕ್ಕೆ ಬರಲಾಗುತ್ತಿದೆ. ಇದರಂತೆ ಈಗಾಗಲೇ ಗ್ರಾಹಕರ ಮೊಬೈಲ್ ಸಂಖ್ಯೆಗಳಿಗೆ ಕಂಪನಿಗಳಿಂದ ಮೆಸೇಜ್ಗಳು ಬರಲು ಶುರುವಾಗಿದೆ. ನಿಮ್ಮ ವಾರ್ಷಿಕ ಕುಟುಂಬದ ಆದಾಯವು ನಿಗದಿಪಡಿಸಿರುವ ಮಿತಿಗಿಂತ ಹೆಚ್ಚಾಗಿದ್ದರೆ ನಿಮ್ಮ ಸಬ್ಸಿಡಿಯನ್ನು ರದ್ದುಗೊಳಿಸುವ ಸಂದೇಶವನ್ನು ಕಂಪನಿಗಳು ರವಾನಿಸುತ್ತಿವೆ. ಒಂದು ವೇಳೆ ಈ ತೀರ್ಮಾನ ತಪ್ಪು ಎಂದು ನಿಮಗನಿಸಿದರೆ ಅಥವಾ ನಿಮ್ಮ ಆದಾಯದ ಮಾಹಿತಿಯಲ್ಲಿ ಗೊಂದಲಗಳಿದ್ದರೆ 7 ದಿನಗಳ ಒಳಗೆ ನೀವು ದೂರು ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕಾಗಿ ಸಾರ್ವಜನಿಕರು ಕಂಪನಿಗಳ ಟೋಲ್ ಫ್ರೀ ಸಂಖ್ಯೆಯಾದ 1800-2333 ಅಥವಾ 555ಗೆ ಕರೆ ಮಾಡಿ ಮಾತನಾಡಬಹುದು ಅಥವಾ ಗ್ಯಾಸ್ ಕಂಪನಿ ಅಧಿಕೃತ ವೆಬ್ಸೈಟ್ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಆಕ್ಷೇಪಣೆಯನ್ನು ಆನ್ಲೈನ್ನಲ್ಲಿ ದಾಖಲಿಸಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿಗದಿಪಡಿಸಿದ ದಿನಾಂಕದ ಒಳಗೆ ನೀವು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದಿದ್ದರೆ ನಿಮ್ಮ ಸಬ್ಸಿಡಿ ಹಣ ಕಟ್ ಆಗುತ್ತದೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಈ ಪರಿಶೀಲನಾ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ದೇಶಾದ್ಯಂತ ಜಾರಿಗೆ ಬರುವ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದು 14.2 kgಯ LPG ಸಿಲಿಂಡರ್ಗೆ 59 ರೂಪಾಯಿಗಳಷ್ಟು ಸಬ್ಸಿಡಿ ಹಣ ಸಿಗುತ್ತಿದೆ. ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 12ರಿಂದ 13 ಸಿಲಿಂಡರ್ಗಳವರೆಗೆ ಸಬ್ಸಿಡಿ ಸಿಗುತ್ತದೆ. ಗರಿಷ್ಠವಾಗಿ 15 ಸಿಲಿಂಡರ್ಗಳವರೆಗೂ ಇದರ ಲಾಭ ಪಡೆಯುವ ಮಿತಿಯನ್ನು ವಿಧಿಸಲಾಗಿದೆ.